ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ತುಂಬಾ ದಿನ ಆಗಿತ್ತು ವಿಡಿಯೋ ಹಾಕಿ. ಯಾಕೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಬರೀ ಒಂದು ರೆಸ್ಕ್ಯೂ ವಿಡಿಯೋ ಹಾಕಿದ್ದೆ, ಅದು ಅಳಿಲಿನ ರೆಸ್ಕ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಅದ್ರ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾರ್ಟ್ 2 ಆಗಿ. ಯಾಕೆ ಅಂದ್ರೆ ನಾನು ಅದನ್ನ ನಾರ್ಮಲ್ ಆಗಿ ಅದ್ರ ಕಮ್ಯುನಿಟಿ ಜೊತೆ ಬಿಡ್ಬೇಕು ಅನ್ಕೊಂಡಿದ್ದೆ, ಬಟ್ ಇವತ್ತು ಅದಾಗಿಲ್ಲ. ಏನಕ್ಕಾಗಿಲ್ಲ ಅಂತ ನಾನು ಅದನ್ನ ಈ ವಿಡಿಯೋ ಮೂಲಕ ಅಂತ ತಿಳಿಸ್ತೀನಿ. ಈ ಒಂದು ರೆಸ್ಕ್ಯೂ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಏನಾದ್ರೂ ತಪ್ಪಿದ್ರೆ ಅದನ್ನು ಸಹ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದ್ ಸಾರಿ ಮನೆ ಸುತ್ತಮುತ್ತ ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳಿರುತ್ತೆ, ಅದ್ರ ಡೊಮೆಸ್ಟಿಕ್ ಅನಿಮಲ್ ಇರ್ಬೋದು ಅಥವಾ ವೈಲ್ಡ್ ಅನಿಮಲ್ ಇರ್ಬೋದು. ಸೊ ಕೆಲವೊಂದ್ಸರಿ ತಾಯಿಯಿಂದ ಬೇರ್ಪಟ್ಟಿರುತ್ತೆ, ಅಥವಾ ಬೇಸಿಗೆಗಾಲದಲ್ಲಿ ಕೆಲವೊಂದ್ಸರಿ ಬ್ರೀಡಿಂಗ್ ಟೈಮಲ್ಲಿ ತಾಯಿಯಿಂದ ಬೇರ್ಪಟ್ಟಿರುತ್ತೆ. ಹಾಗೆ ಕೆಲವೊಂದ್ಸರಿ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡಿರೋದ್ರಿಂದ ಕೆಳಗೆ ಬಿದ್ದು ಗಾಯ ಆಗಿರುತ್ತೆ. ಅಂಥದನ್ನ ರೆಸ್ಕ್ಯೂ ಮಾಡಿ, ಅಂದ್ರೆ ನಮ್ಮ ವಾತಾವರಣದಲ್ಲಿ ಏನಿರುತ್ತೆ ಅದನ್ನ ನಾವು ಏನೋ ಒಂದು ವಾತಾವರಣಕ್ಕೆ ಕೊಡ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಅದಕ್ಕೋಸ್ಕರ ಈ ರೀತಿ ನಾನು ಒಂದು ಸಣ್ಣ ಅಳಿಲಿನ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ಅಂತ ಕೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಅವನ್ನ ನಾವು ವೈಲ್ಡ್ಗೆ ಬಿಡಬೇಕು ಅಂದಾಗ ಏನೆಲ್ಲ ಆಯ್ತು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಇವಾಗ ಅವನ್ನ ಹೇಗೆ ನಾನು ವೈಲ್ಡ್ಗೆ ಬಿಡಕ್ ಹೋದೆ, ಅದು ಏನಾಯ್ತು ಅಂತ ವಿಡಿಯೋನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಈಗ ಅವನ್ನ ಮೇಲ್ಗಡೆ ಬಿಡ್ಬೇಕು ಅಂತ ನಾನು ತಗೊಂಡ್ ಹೋಗ್ತಾ ಇದ್ದೀನಿ ನಮ್ಮ ಮನೆ ಟೆರಸ್ ಮೇಲೆ. ಇಲ್ಲೊಂದು ಹೊಂಗೆ ಮರ ಇದೆ, ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಅಳಿಲ್ ಬರುತ್ತೆ ಯಾವಾಗ್ಲೂನು. ಸೊ ಅದಕ್ಕೋಸ್ಕರ ನಾನು ಅದ್ರ ಜೊತೆ ಮೀಟಪ್ ಆಗ್ಲಿ ಅಂತ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಇದನ್ನ ನೋಡಿ ಈ ರೀತಿ ಪುಟ್ಟು ಬುಟ್ಟಿ ಒಳಗಡೆ ಇಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಈ ಒಂದು ಬುಟ್ಟಿ ತುಂಬಾನೇ ಯೂಸ್ಫುಲ್ ಆಗಿತ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಇದ್ರಲ್ಲೇ ಅವನ್ನ ಬಿಟ್ಟಿದ್ದೀನಿ. ಅವನು ಸೌಂಡ್ ಬರ್ತಾ ಇರೋದ್ರಿಂದ ಎಲ್ಲಾ ಕಡೆ ತಿರುಗಿ ತಿರುಗಿ ನೋಡ್ತಿದ್ದಾನೆ. ಸೊ ಅವನ್ನ ವೈಲ್ಡ್ಗೆ ಬಿಡೋದ್ರಿಂದ ಅವನು ತುಂಬಾ ಹ್ಯಾಪಿ ಆಗಿರ್ತಾನೆ ಅನ್ಕೊಂಡು ನಾನು ಅವನ್ನ ಇವತ್ತು ಮೇಲ್ಗಡೆ ತಗೊಂಡೋದೆ. ಬಟ್ ಅದಾಗಿಲ್ಲ, ಯಾಕೆ ಅಂದ್ರೆ ಅವನು ಅಷ್ಟಾಗಿ ಏನು ಜಾಸ್ತಿ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರೂ ಸ್ವಲ್ಪ ಮೇಲ್ಗಡೆ ಹತ್ತಿದ್ದ ನೋಡಿ, ಈ ರೀತಿ ಮೇಲ್ಗಡೆ ಹತ್ತಿ ಎಲ್ಲಾನು ಚೆಕ್ ಮಾಡ್ತಿದ್ದ. ಕೊನೆಗೂ ಅವನು ಎಲ್ಲ ಕಡೆ ನೋಡ್ತಾ ಇದ್ದಾನೆ ನೋಡಿ ಪಾಪ ಎಷ್ಟು ಚೆನ್ನಾಗಿ. ನನ್ಗೇನನ್ಸ್ತು ಅಂದ್ರೆ ಇದು ಸ್ವಲ್ಪ ಇನ್ನ ಚಿಕ್ಕದಿದ್ದಾನೆ ಅಂತ ಅನ್ನಿಸ್ತು, ಬಟ್ ಆದ್ರೂ ಸ್ವಲ್ಪ ಚುರುಕಿದ್ದಾನೆ ಅಂತ ನಾನು ತಗೊಂಡೋದೆ. ಅವನಾದ್ರೂ ಹೋಗಕ್ ಇಷ್ಟ ಇಲ್ಲ ಅನ್ಸುತ್ತೆ, ಅವ್ನು ತುಂಬಾ ಭಯ ಪಡ್ತಿದ್ದ. ಸೊ ಕೊನೆಗೆ ಇನ್ನೇನು ಮಾಡೋದು ಅಂತ ಅವನ್ನ ಅಲ್ಲೇ ಒಂದು ಸ್ವಲ್ಪ ಬಿಟ್ಟು ಈ ರೀತಿ ನೋಡ್ತಿದ್ದೆ ಅವನು ಏನೇನು ಮಾಡ್ತಾನೆ ಅಂತ. ಈ ರೀತಿ ತೋರಿಸೋದ್ರಿಂದ ನಾಳೆ ದಿನ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಅಂತ ಸಹ ನಾನು ಅದನ್ನ ಈ ರೀತಿ ಇಲ್ಲೇ ತಗೊಬಂದು ಇಟ್ಟಿದ್ದೆ. ಸೊ ಫೈನಲ್ ಆಗಿ ಅವನೇ ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಇಳಿತಾ ಸ್ವಲ್ಪ ಜಂಪ್ ಮಾಡ್ದ ಕೆಳಗಡೆಗೆ. ಸೊ ನಮ್ಮ ಅಣ್ಣನ ಮಕ್ಕಳು ಬೇರೆ ನನ್ನ ಜೊತೆ ಇದ್ರು ನೋಡಿ, ಈ ರೀತಿ ಅವನು ಈ ರೀತಿ ಓಡಾಡ್ತಿದ್ದಾನೆ ಅಂದ್ಬಿಟ್ಟು ನಾ ಹೊಡೆದೆ. ಬಟ್ ಅವ್ನು ಕೆಳಗಡೆ ಈ ರೀತಿ ಇಳ್ದ. ನಾನು ಅನ್ಕೊಂಡೆ ಮರದ ಹತ್ರ ಹೋಗಿರ್ತಾನೆ ಅಂತ, ಬಟ್ ಅವ್ನು ಎದ್ರುಕೊಂಡು ನೋಡಿ ಈ ರೀತಿ ಕಚ್ಕೊಬಿಟ್ಟಿದ್ದಾನೆ. ಸೊ ಅವನಿಗೆ ತುಂಬಾನೇ ಭಯ ಆಗ್ತಿತ್ತು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅವನು ಈ ರೀತಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಕೊನೆಯದಾಗಿ ಏನಾಯ್ತು ಅಂದ್ರೆ ಕೆಳಗಡೆ ಬಿದ್ದೋದ. ಸೊ ನಂಗೆ ತುಂಬಾ ಬೇಜಾರಾಯ್ತು. ಇನ್ನೇನ್ ಮಾಡೋದು ಅಂತ ಅವನ್ನ ನೆಕ್ಸ್ಟ್ ನಾರ್ಮಲ್ ಆಗಿ ಅದೇ ಬುಟ್ಟಿಲಿ ಹಾಕೋ ಬಂದಾದ್ಮೇಲೆ ಅವನಿಗೆ ನಾನಿಲ್ಲಿ ಫೀಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎದ್ರುಕೊಂಡಿದ್ದ ಅವನು ಹೊತ್ತು. ಸೊ ಅದಕ್ಕೋಸ್ಕರ ಅವನು ಈ ರೀತಿ ಇದನ್ನ ತಿನ್ನಕ್ಕೆ ಇಷ್ಟ ಪಡ್ತಾ ಇಲ್ಲ. ನಾನು ಹಂಗಿದ್ರು ಅವನಿಗೆ ಸ್ವಲ್ಪ ಫೋರ್ಸ್ಫುಲಿಯಾಗಿ ತಿನ್ಸಕ್ ನೋಡಿದೆ, ಬಟ್ ಅವನು ಸ್ಮೆಲ್ ಎಲ್ಲ ಮಾಡ್ತಿದ್ದ ಅದನ್ನ. ಕೊನೆಗೆ ಅವನೇ ಸ್ವಲ್ಪ ಟೇಸ್ಟ್ ನೋಡಿ ಕಚ್ತಿದ್ದ. ಸೊ ಆಮೇಲೆ ಅವನೇ ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡ್ದ. ಸೊ ನೆಕ್ಸ್ಟ್ ಇದನ್ನ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಲಿ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನ ವೈಲ್ಡ್ ಲೈಫ್ಗೆ ಬಿಡೋಣ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ತುಂಬಾ ರೆಸ್ಕ್ಯೂ ವಿಡಿಯೋಗಳನ್ನ ನಾನು ಹಾಕಬೇಕು ಅನ್ಕೊಂಡಿದ್ದೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಥ್ಯಾಂಕ್ ಯು.